ನಮಸ್ತೆ. ಕಥೆಗಳಿಂದ ಪರಿವರ್ತನೆಗೆ ಸ್ವಾಗತ. ಓದ್ತಾ ಇರೋ ಬುಕ್ಕು ಕ್ಷಣ ಹೊತ್ತು ಆಣೆಮುತ್ತು. ಬರೆದಿರೋದು ಎಸ್ ಷಡಕ್ಷರಿ ಸರ್. ಭಾಗ 1. ಇವತ್ತೊಂದು ಹೊಸ ಚಾಪ್ಟರ್ ನೋಡೋಣ. ಚಾಪ್ಟರ್ ಹೆಸರು ಕುಟುಂಬಕ್ಕೆ ಕೊಡಬಹುದಾದ ಉಡುಗೊರೆ ಅನ್ನೋ ಚಾಪ್ಟರ್ ಇಂದ ಏನಿದೆ ನೋಡೋಣ. ಅದೊಂದು ಸರ್ಕಾರಿ ಶಾಲೆ. ಒಬ್ಬ ಶಿಕ್ಷಕಿ ತುಂಬಾ ಶ್ರದ್ಧೆಯಿಂದ ಕೆಲಸ ಮಾಡ್ತಾ ಇದ್ರು ಅವರು. ಪ್ರತಿ ತಿಂಗಳು ಪೋಷಕರೊಂದಿಗೆ ಸಭೆ ನಡೆಸಿ ಮಕ್ಕಳ ಓದು, ಅಂಕಗಳು, ಹವ್ಯಾಸಗಳ ಬಗ್ಗೆ ಚರ್ಚಿಸುತ್ತಿದ್ರು. ಅಂದ್ರೆ ಪೇರೆಂಟ್ಸ್ ಮೀಟಿಂಗ್ ಅಂತೀವಲ್ವಾ, ಅದನ್ನ ಪ್ರತಿ ತಿಂಗಳು ಆ ಪೋಷಕಿ ಮಾಡ್ತಾ ಇದ್ರು, ಆ ಶಿಕ್ಷಕಿ. ಒಂದು ಮಗುವಿನ ತಂದೆ ಎಂದೂ ಆ ಸಭೆಗೆ ಬಂದಿರಲ್ಲ. ಅಂದ್ರೆ ಪ್ರತಿ ತಿಂಗಳು ಪೇರೆಂಟ್ಸ್ ಮೀಟಿಂಗ್ ಇದ್ದಾಗ ಆ ಹುಡುಗಿ ಬರೀ ಅವ್ರ ಅಮ್ಮನ್ನೇ ಕರ್ಕೊಂಡ್ ಬರ್ತಾ ಇದ್ಲು. ಯಾಕೆಂದ್ರೆ ಅವ್ರ ಅಪ್ಪಂಗೆ ಪಾಪ ತುಂಬಾ ಕೆಲಸ, ಅಷ್ಟು ಬ್ಯುಸಿ ಆಗಿರ್ತಾರೆ. ಹಾಗಾಗಿ ಆ ಮಗು ಯಾವಾಗ್ಲೂ ಅವ್ರ ಅಮ್ಮನ್ನೇ ಪೇರೆಂಟ್ಸ್ ಮೀಟಿಂಗ್ ಕರ್ಕೊಂಡ್ ಬರ್ತಾ ಇರ್ತಾರೆ. ಆದ್ರೆ ಒಂದು ದಿನ ಆ ಶಿಕ್ಷಕಿ ಏನ್ ಹೇಳ್ತಾರೆ, ಇಲ್ಲ ಈ ಸರಿ ಪೇರೆಂಟ್ಸ್ ಮೀಟಿಂಗಿಗೆ ನಿಮ್ಮ ಅಮ್ಮನ್ ಕರ್ಕೊಂಡ್ ಬರಂಗಿಲ್ಲ, ನಿಮ್ಮ ಅಪ್ಪನ್ ಕರ್ಕೊಂಡ್ ಬರ್ಲೇಬೇಕು ಅಂತ ಹೇಳಿ ತುಂಬಾ ಸ್ಟ್ರಿಕ್ಟ್ ಆಗಿ ಹೇಳ್ತಾರೆ ಮ್ಯಾಮ್. ಆಗ ಆ ಮಗು ಏನ್ ಮಾಡುತ್ತೆ, ಇಲ್ಲಪ್ಪ ನೀನೇ ಬರ್ಬೇಕು ಅಂತ ಮನೆಯಲ್ಲಿ ಹಠ ಮಾಡಿ, ಈ ಸರಿ ಅಮ್ಮ ಬೇಡ ನೀವೇ ಬನ್ನಿ ಅಂತ ಹೇಳಿ ಹಠ ಮಾಡಿ ಆ ಹುಡುಗಿ ಅವರ ತಂದೆನ ಕರ್ಕೊಂಡ್ ಬರ್ತಾಳೆ ಸ್ಕೂಲಿಗೆ. ಅವಾಗ ಕರ್ಕೊಂಡ್ ಬಂದ ತಕ್ಷಣ ಅವ್ರು ಏನ್ ಹೇಳ್ತಾರೆ, ಸ್ಕೂಲಿಗೆ ಬಂದ ತಕ್ಷಣ ಆ ತಂದೆ ಏನ್ ಹೇಳ್ತಾರೆ, ಮಗುವಿನ ತಂದೆ ಏನ್ ಹೇಳಿ ಮೇಡಮ್ ಬರಕ್ ಹೇಳಿದ್ರಂತೆ, ನನಗೆ ತುಂಬಾ ಕೆಲಸ ಇದೆ, ನನಗೆ ಪುರ್ಸೊತ್ತೇ ಇಲ್ಲ, ಒಂದ್ ನಿಮಿಷನೂ ಪುರ್ಸೊತ್ತಿಲ್ಲ. ನೀವ್ ನೋಡಿದ್ರೆ ನನ್ ಮಿಸ್ಸಸ್ ಬರ್ತೀನಿ ಅಂದ್ರು, ಬೇಡ ನೀವೇ ಬರ್ಬೇಕು ಅಂತ ಮಗು ಹತ್ರ ಹೇಳಿದ್ರಂತೆ. ಮಗು ತುಂಬಾ ಹಠ ಮಾಡಿದ್ರಿಂದ ನಾನ್ ಬಂದೆ. ಏನ್ ವಿಷಯ ಬೇಗ ಹೇಳ್ಬಿಡಿ, ನನಗೆ ಪುರ್ಸೊತ್ತಿಲ್ಲ, ಟೈಮ್ ಇಲ್ಲ, ನಾನ್ ಬೇಗ ಹೋಗ್ಬೇಕು ಅಂತ ಹೇಳಿ ಆ ತಂದೆ ಶಿಕ್ಷಕಿ ಹತ್ರ, ಟೀಚರ್ ಹತ್ರ ಹೋಗಿ ಹೇಳಿದ್ರಂತೆ. ಆಗ ಆ ಶಿಕ್ಷಕಿ ಏನನ್ನು ಸಹ ಮಾತಾಡ್ಲಿಲ್ಲ. ಮಾತಾಡದೆ ಏನ್ ಮಾಡಿದ್ರು, ಅವ್ರ ಮಗಳು ಬರ್ದಿದ್ಲಲ್ವಾ ಚಿತ್ರ, ಆ ಚಿತ್ರನ ತಗೊಂಡ್ ಹೋಗಿ ಆತನ ಕೈಗೆ ಕೊಟ್ರು. ಅಂದ್ರೆ ಒಂದು ಡ್ರಾಯಿಂಗ್ ಮಾಡಕ್ ಹೇಳಿರ್ತಾರೆ ಮ್ಯಾಮ್. ಆ ಡ್ರಾಯಿಂಗ್ ನ ತಗೊಂಡೋಗಿ ಸುಮ್ನೆ ಏನು ಮಾತಾಡಲ್ಲ, ಅವ್ರು ಪುರ್ಸೊತ್ತಿಲ್ಲ ನಂಗೆ ಬೇಗ ಹೇಳಿ ಅಂತ ಕೇಳ್ತಾರಲ್ಲ ಅವರಪ್ಪ, ಆಗ ಆ ಮ್ಯಾಮ್ ಏನು ಮಾತಾಡ್ಲಿಲ್ಲ. ಆ ಮಗು ಬರ್ದಿರ್ತಕ್ಕಂಥ ಚಿತ್ರನ ಆ ತಂದೆ ಕೈಗೆ ಕೊಡ್ತಾರೆ. ಆ ಚಿತ್ರದ ಶೀರ್ಷಿಕೆ ಏನಿತ್ತು ಅಂದ್ರೆ ಹೆಡ್ಲೈನ್, ನನ್ನ ಮನೆ ಮತ್ತು ಮನೆಯಲ್ಲಿರುವವರು. ಟೀಚರ್ ಏನಂತ ಹೇಳಿರ್ತಾರೆ, ನಿಮ್ ಮನೇಲಿ ಯಾರಿದ್ದಾರೆ ಅವ್ರ ಚಿತ್ರ ಬಿಡ್ಸ್ಕೊಂಡ್ ಬನ್ನಿ ಅಂತ ಎಲ್ಲ ಮಕ್ಕಳಿಗೂ ಹೇಳಿರ್ತಾರೆ. ಸೊ ಆ ಮಗು ಏನ್ ಮಾಡಿರುತ್ತೆ, ಅವ್ರ ಅಮ್ಮ, ಅಜ್ಜಿ, ತಮ್ಮ, ತಂಗಿ ಎಲ್ಲ ಚಿತ್ರನೂ ಬರ್ದಿರತ್ತೆ, ಅವ್ರ ಅಪ್ಪನ ಚಿತ್ರ ಬರ್ದಿರಲ್ಲ. ಆಗ ಆ ತಂದೆ ಚಿತ್ರವನ್ನು ನೋಡಿದರು. ಮಗು ತನ್ನ ಕೈಯಿಂದಲೇ ಅಂಕುಡೊಂಕಾಗಿ ಗೆರೆಗಳ ಮೂಲಕ ಚಿತ್ರ ಬಿಡಿಸಿತ್ತು. ಚಿತ್ರದಲ್ಲಿ ತಾಯಿ, ಅಣ್ಣ, ಅಜ್ಜಿ ಮತ್ತು ನಾಯಿ ಮರಿನೂ ಸಹ ಇತ್ತು. ಮುಂತಾದ ಚಿತ್ರಗಳನ್ನು ಬಿಡಿಸಿತ್ತು ಆ ಮಗು. ಸ್ವಲ್ಪ ಹೊತ್ತು ಚಿತ್ರವನ್ನೇ ದಿಟ್ಟಿಸಿ ನೋಡಿದ ತಂದೆ, ಇದರಲ್ಲಿ ಎಲ್ಲರೂ ಇದ್ದಾರೆ, ಆದರೆ ನನ್ನ ಮಗಳು ನನ್ನನ್ನೇ ಬಿಟ್ಟಿದ್ದಾಳಲ್ಲ ಅಂತ ಹೇಳಿ ಅವರಪ್ಪ ಶಿಕ್ಷಕಿನ ಕೇಳ್ತಾರೆ. ನಾನು ಅದೇ ಪ್ರಶ್ನೆಯನ್ನು ನಿಮ್ಮ ಮಗಳಿಗೆ ಕೇಳ್ದೆ. ಆಕೆ ನೀವು ಮನೆಯಲ್ಲಿರುವವರ ಬಗ್ಗೆ ಚಿತ್ರ ಬರೆಯಿರಿ ಅಂತ ಹೇಳಿದ್ರಿ ಮ್ಯಾಮ್, ಆದ್ರೆ ನನ್ನಪ್ಪ ಯಾವಾಗ್ಲೂ ನಮ್ಮ ಮನೇಲಿ ಇರೋದಿಲ್ಲ. ಅದಕ್ಕಾಗಿ ನಾನು ಅವ್ರ ಚಿತ್ರ ಬರ್ದಿಲ್ಲ ಅಂತ ಹೇಳಿದ್ರು. ಬಹುಶಃ ನೀವು ಮನೆಯಲ್ಲಿ ಹೆಚ್ಚು ಇರೋದಿಲ್ಲ, ಆದ್ದರಿಂದ ನಿಮ್ಮ ಮಗಳ ಚಿತ್ರದಲ್ಲೂ ನೀವು ಇಲ್ಲ. ಅಂದ್ರೆ ಅವಳ ಮನಸ್ಸಿನ ಚಿತ್ರದಲ್ಲೂ ಅಪ್ಪ ಅನ್ನೋ ಚಿತ್ರನೇ ಇಲ್ಲ ಅವಳಿಗೆ. ಅಂದ್ರೆ ನೀವು ಅಷ್ಟೊಂದು ಬ್ಯುಸಿ ಇದ್ದೀರಿ. ನಾನ್ ಯಾಕೆ ಅಂತ ಅವಳಿಗೆ ಕೇಳಿದ್ರೆ, ನಿಮ್ ಮನೇಲಿ ಎಲ್ಲರದ್ದು ಚಿತ್ರ ಬರ್ದಿದ್ಯಾ, ನಿಮ್ಮ ಅಪ್ಪಂದ್ ಯಾಕೆ ಬರ್ದಿಲ್ಲ ಅಂತ ಕೇಳಿದ್ರೆ, ಆ ಹುಡುಗಿ ಅದೇ ಉತ್ತರ ಕೊಡ್ತು. ಯಾಕೆಂದ್ರೆ ನನ್ನ ಅಪ್ಪ ನನ್ನ ಮನೇಲಿ ಇರೋದೇ ಇಲ್ಲ, ನಾನು ಅವ್ರ ಮನೇಲಿ ನೋಡೋದೇ ಇಲ್ಲ. ಹಾಗಾಗಿ ನೀವ್ ಏನಂತ ಕೊಟ್ಟಿದ್ರು ಹೆಡ್ಲೈನ್, ನಿಮ್ ಮನೇಲಿ ಯಾರ್ಯಾರು ಇರ್ತಾರೆ ಅವ್ರದ್ದು ಚಿತ್ರ ಬರೀರಿ ಅಂತ ಹೇಳಿದಕ್ಕೆ ನಾನು ನನ್ನ ಅಪ್ಪನ್ ಬರ್ದಿಲ್ಲ ಅಂತ ಹೇಳಿ ನಿಮ್ ಮಗಳು ಹೇಳಿದ್ದು ಅಂತ ಹೇಳಿ ಆ ಶಿಕ್ಷಕಿ ಹೇಳ್ತಾರ ಅವ್ರ ಅಪ್ಪಂಗೆ. ಈ ಮಾತು ಕೇಳಿ ಆ ತಂದೆಗೆ ಹೊಟ್ಟೆಯ ಮೇಲೆ ಯಾರೋ ಗಟ್ಟಿಯಾಗಿ ಗುದ್ದಿದಂತಾಯ್ತು. ಕರುಳೆ ಕಿತ್ತು ಬಂದಂತಾಯ್ತು. ನನ್ನ ಕೆಲಸ, ಸಂಪಾದನೆಯೇ ಹೆಚ್ಚೆಂದುಕೊಂಡು ನಾನು ಮನೆಯಲ್ಲಿ ಹೆಚ್ಚು ಸಮಯ ಇರ್ತಾ ಇರ್ಲಿಲ್ಲ. ಆದರೆ ನನ್ನ ಮಗಳು ನಾನು ಮನೆಯವನೇ ಅಲ್ಲ ಎಂದುಕೊಳ್ಳುವಷ್ಟು ಮನೆಯಿಂದ ಹೊರಗಿರುತ್ತೇನೆಂದು ನನಗೆ ಇಂದು ಗೊತ್ತಾಯಿತು ಅಂತ ಹೇಳಿ ಮೇಡಮ್ ಹತ್ರ ಹೇಳ್ತಾರೆ ಅವರು. ಇನ್ನು ಮುಂದೆ ನನ್ನ ವರ್ತನೆಯನ್ನು ಬದಲಿಸಿಕೊಳ್ಳುತ್ತೇನೆ, ಕುಟುಂಬಕ್ಕೆ ಹೆಚ್ಚು ಸಮಯ ಕೊಡಲು ಪ್ರಯತ್ನಿಸುತ್ತೇನೆ ಎಂದು ಶಿಕ್ಷಕಿಗೆ ಆಶ್ವಾಸನೆ ಕೊಟ್ಟು ಹೊರಟು ಹೋದರು. ಅದರಂತೆಯೇ ನಡೆದುಕೊಂಡರು. ಅದರ ಪರಿಣಾಮ 3-4 ತಿಂಗಳ ನಂತರ ಅದೇ ಮಗು ಬರೆದ ಚಿತ್ರದಲ್ಲಿ ವ್ಯಕ್ತವಾಗಿತ್ತು. ಏನಂತ ಅಂದ್ರೆ ಅವತ್ತಿನ ಶೀರ್ಷಿಕೆ ಏನಾಗಿತ್ತು, ನಿನ್ ಮನೇಲಿ ನಿನ್ಗೆ ಯಾರಂದ್ರೆ ತುಂಬಾ ಇಷ್ಟ ಅಂತ ಹೇಳಿ ಒಂದ್ 2-3 ತಿಂಗಳು ಬಿಟ್ಟು ಮತ್ತೆ ಮ್ಯಾಮ್ ಚಿತ್ರ ಬರೆಯಕ್ ಕೊಟ್ಟಾಗ ಆ ಮಗು ಏನಂತ ಬರ್ದಿತ್ತು, ಆ ತಂದೆ ಚಿತ್ರ ಬರ್ದು ನನ್ ಮನೆ ಎಲ್ಲರ್ಕಿನ್ನ ನಂಗೆ ನಮ್ಮ ಅಪ್ಪನೇ ತುಂಬಾ ಇಷ್ಟ ಅಂತ ಹೇಳಿ ಆ ಹುಡುಗಿ ಬರ್ದಿತ್ತು. ಈಗ ಇವ್ರು ಹೇಳ್ತಾ ಇದ್ರು ಷಡಕ್ಷರಿ ಸರ್ ಏನಂತ ಅಂದ್ರೆ, ನಾವು ನಮ್ಮ ಸಂಪಾದನೆ, ವೃತ್ತಿ, ಕೀರ್ತಿ ಇವುಗಳಿಗೆ ಅಗತ್ಯಕ್ಕಿಂತ ಹೆಚ್ಚು ಮಹತ್ವ ಕೊಡ್ತೀವಿ. ಅಂದ್ರೆ ಅಗತ್ಯಕ್ಕಿಂತ ಜಾಸ್ತಿನೇ ಅವಕ್ಕೆ ದುಡ್ಡು, ಕೆಲಸ ಅಂತ ಅದಕ್ಕೆ ಬರೀ ಜಾಸ್ತಿ ನಾವು ಇಂಪಾರ್ಟೆನ್ಸ್ ಕೊಡ್ತೀವಿ. ಸಿಕ್ಕಾಪಟ್ಟೆ ಸಂಪಾದಿಸುತ್ತೇವೆ, ಆದರೆ ಯಾರಿಗಾಗಿ ಸಂಪಾದನೆ ಮಾಡುತ್ತೇವೆ ಎಂಬುದನ್ನು ಮರೆತು ಬಿಡುತ್ತೇವೆ. ಆಗ ಅವರು ನಮ್ಮನ್ನು ಮರೆಯುವ ಅಪಾಯ ಎದುರಾಗಬಹುದು. ನಾವು ಈಗ ಹೇಳ್ತಾರಲ್ವಾ, ಈಗ ಈಗ ತಂದೆರು ಹೇಳ್ತಾರೆ, ನಾನ್ ದುಡಿಯೋದು ಯಾರಿಗೋಸ್ಕರ, ನಿಮ್ಗೋಸ್ಕರ ನಾನ್ ಹಗಲು ರಾತ್ರಿ ದುಡಿತೀನಿ, ಇಷ್ಟೆಲ್ಲ ತಂದ್ ಹಾಕ್ತೀನಿ ಅಂತ ಹೇಳ್ತಾರೆ. ಇಷ್ಟೆಲ್ಲ ದುಡಿತಾರೆ, ಮಾಡ್ತಾರೆ, ತಂದ್ ಹಾಕ್ತಾರೆ ನಿಜ. ಆದ್ರೆ ಮನೆಯವರಿಗೆ ಟೈಮ್ ಕೊಡದೆ, ಆ ಪ್ರೀತಿ, ಆ ಸ್ನೇಹ, ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ದೇನೆ ಅವ್ರು ಬರೀ ದುಡಿಯೋದು, ದುಡ್ಡು ಸಂಪಾದನೆ ಮಾಡೋದ್ರ ಕಡೆನೆ ನೋಡ್ತಾ ಇದ್ರೆ ಮಕ್ಕಳು ಅವ್ರನ್ನ ಮರೆಯೋ ಸಾಧ್ಯತೆ ಹೆಚ್ಚಾಗಿರುತ್ತೆ, ಅಪಾಯ ಎದುರಾಗಬಹುದು ಅಂತ ಷಡಕ್ಷರಿ ಸರ್ ಹೇಳ್ತಾ ಇದ್ದಾರೆ.
ಇಂಗ್ಲೆಂಡಿನಲ್ಲಿ ಒಂದು ಮಾತಿದೆ ಅಂತೆ. ಏನಂತ ಅಂದ್ರೆ, ನಾವು ನಮ್ಮ ಕುಟುಂಬಕ್ಕೆ ಕೊಡುವ ಸಮಯವೇ ನಾವು ಅವರಿಗೆ ಕೊಡಬಹುದಾದ ಅತ್ಯುತ್ತಮ ಉಡುಗೊರೆ. ನಾವು ನಮ್ಮ ಫ್ಯಾಮಿಲಿ ಜೊತೆ ಏನ್ ಟೈಮ್ ಸ್ಪೆಂಡ್ ಮಾಡ್ತೀವಲ್ವಾ, ಅದೇ ಅವ್ರಿಗೆ ಕೊಡಬಹುದಾದ ನಾವು ದೊಡ್ಡ ಉಡುಗೊರೆ ಗಿಫ್ಟ್ ಅಂತ ಹೇಳಿ ಇಂಗ್ಲೆಂಡಿನಲ್ಲಿ ಐತಂತೆ ಈ ಮಾತು. ಎಂಬ ಅರ್ಥ ಬರುವ ಮಾತು ಇದೆಯಂತೆ. ಇದು ನಮ್ಮ ದೇಶಕ್ಕೂ ಅನ್ವಯವಾಗುತ್ತದೆ ಅಂತ ಹೇಳಿ ಷಡಕ್ಷರಿ ಸರ್ ಹೇಳ್ತಾ ಇದ್ದಾರೆ. ಸೊ ಈ ಚಾಪ್ಟರ್ ತುಂಬಾ ಚೆನ್ನಾಗಿದೆ. ಯಾಕೆಂದ್ರೆ ನಮ್ ಲೈಫಿಗೆ ಕನೆಕ್ಟ್ ಮಾಡ್ಕೊಂಡು ನೋಡ್ಬೋದು ಈ ಸ್ಟೋರಿನ. ಯಾಕೆಂದ್ರೆ ನಮ್ಮ ಮನೆಗಳಲ್ಲೂ ಎಲ್ಲಾ ಕಡೆ ಎಲ್ಲರ ಮನೇಲೂ ಇರೋದೇ ಇದು. ಅಪ್ಪ ಅಮ್ಮ ಇಬ್ರು ದುಡಿಯಕ್ ಹೋಗ್ತಾರೆ, ಮಕ್ಳಿಗೆ ಟೈಮ್ ಕೊಡಲ್ಲ. ಮಕ್ಳ ಜೊತೆ ಆಟ ಆಡೋ ಟೈಮ್ ಇರಲ್ಲ ಅವರಿಗೆ. ಸ್ಕೂಲಲ್ಲಿ ಏನ್ ನಡೀತಾ ಇದೆ, ಏನ್ ಓದ್ತಾ ಇದೆ, ಏನ್ ಬರೀತಾ ಇದೆ ಅಂತ ಕೇಳಕ್ಕೂ ಅಪ್ಪ ಅಮ್ಮ ಟೈಮ್ ಇರಲ್ಲ. ಯಾಕೆ ನನ್ ಮಕ್ಳಿಗೆ ಆಸ್ತಿ ಮಾಡ್ಬೇಕು, ದುಡ್ಡು ಮಾಡ್ಬೇಕು, ಅದು ಮಾಡ್ಬೇಕು, ಇದ್ ಮಾಡ್ಬೇಕು ಅನ್ನೋದ್ರಲ್ಲೇ ಇರ್ತಾರೆ ಬಿಟ್ರೆ, ನಮ್ ಮಕ್ಳಿಗೆ ನಾವು ಟೈಮ್ ಕೊಡೋದೇ ಅವ್ರಿಗೆ ಅತ್ಯುತ್ತಮ ಉಡುಗೊರೆ, ಒಂದ್ ಒಳ್ಳೆ ಗಿಫ್ಟ್ ಅನ್ನೋದನ್ನೇ ಮರ್ತು ಬರೀ ದುಡ್ಡು, ನಾವ್ ಅಷ್ಟ್ ಸಂಪಾದನೆ ಮಾಡ್ಬೇಕು, ಇಷ್ಟ್ ಸಂಪಾದನೆ ಮಾಡ್ಬೇಕು ಅಂತಾನೆ ನೋಡ್ತಾ ಇರ್ತಾರೆ. ಹಾಗಾಗಿ ನಾವು ನಾವ್ ಅಷ್ಟೆಲ್ಲ ಮಾಡೋದು ಯಾರಿಗೋಸ್ಕರ? ನಮ್ಮ ಮಕ್ಳಿಗೋಸ್ಕರ, ನಮ್ಮ ಮನೆಯವರಿಗೋಸ್ಕರ ಅಂದ್ಮೇಲೆ ಅವ್ರಿಗೆ ಇಷ್ಟ ಆಗಿದ್ದೇನು? ನಾವು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಅವ್ರ ಜೊತೆ ಮಾತಾಡೋದು, ಅವ್ರ ಜೊತೆ ಆಟ ಆಡೋದು, ಅವ್ರ ಜೊತೆ ಹೊರಗಡೆ ಸುತ್ತಾಡಕ್ ಹೋಗೋದು, ಅವ್ರ ಜೊತೆ ಕುತ್ಕೊಂಡು ನೀನ್ ಇವತ್ತು ಏನ್ ಓದ್ದೆ, ಸ್ಕೂಲಲ್ಲಿ ಏನ್ ಮಾಡಿದ್ರು, ಮ್ಯಾಮ್ ಏನ್ ಹೇಳ್ಕೊಟ್ರು ಅಂತ, ನಾವು ನಿಮ್ ಫ್ರೆಂಡ್ ಯಾರು ಅಂತ ಪ್ರತಿಯೊಂದು ಅವ್ರ ಬಗ್ಗೆ ನಾವು ಕುತ್ಕೊಂಡು ಮಾತಾಡಿದ್ರೆ ಆ ಮಕ್ಳಿಗೂ ಖುಷಿ ಆಗುತ್ತೆ, ಮನೆಯವರಿಗೂ ಖುಷಿ ಆಗುತ್ತೆ. ಇವಾಗ ನೋಡಿ, ಈಗ ಅಪ್ಪ ಅಮ್ಮನೇ ಆಯ್ತು, ವಯಸ್ಸಾಗಿರುತ್ತೆ, ಏಜ್ ಆಗಿರುತ್ತೆ. ಅವ್ರು 3 ಹೊತ್ತು ಊಟ ಹಾಕ್ತಾರೆ, ಮಾತ್ರೆ ತಂದು ಕೊಡ್ತಾರೆ, ಔಷಧಿ ಹಾಕ್ತಾರೆ, ಸರಿ ಅದೆಲ್ಲ ಮಾಡ್ತಾರೆ. ಅದೇ ಒಂದ್ 10 ನಿಮಿಷ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಊಟ ಮಾಡ್ದೆ ಅಮ್ಮ, ಊಟ ಮಾಡ್ದಾ, ಹುಷಾರಾಯ್ತಾ ನಿಂಗೆ, ಏನು ನಿಂಗೆ ಏನಾದ್ರು ಬೇಕಾ, ಮಾತ್ರೆ ಔಷಧಿ ಏನಾದ್ರು ಬೇಕಾ, ನಿಂಗೆ ಕಡಿಮೆ ಆಯ್ತಾ ಅಂತ ಹೇಳಿ ಒಂದ್ 10 ನಿಮಿಷ ವಯಸ್ಸಾದವ್ರ ಹತ್ರ ಕೂತ್ಕೊಂಡು ಮಾತಾಡಿದ್ರೆ ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ, ಈ ತರ ಮಾಡ್ಬೇಕು ಅಂತ ಹೇಳಿ ಷಡಕ್ಷರಿ ಸರ್ ಈ ಚಾಪ್ಟರ್ ಬರ್ದಿದ್ದಾರೆ. ಸೊ ನಾವು ಇದನ್ನ ನಮ್ಮ ಲೈಫ್ ಕನೆಕ್ಟ್ ಮಾಡ್ಕೊಳ್ಳೋಣ. ನಾವು ಇವತ್ತಿಂದ ಇನ್ಮೇಲೆ ನಾವು ಹೆಚ್ಚಾಗಿ ದುಡ್ಡು, ಆಸ್ತಿ ಮಾಡೋದ್ರ ಕಡೆಗಿನ್ನ ಹೆಚ್ಚಾಗಿ ನಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ನಾ ಕೇಳ್ಕೊತೀನಿ. ಸೊ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಈ ಚಾಪ್ಟರ್ ನೋಡಿ ಏನ್ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.